ಓಂ ಪೂರ್ವೇ ಪಶುಪತಿಃ ಪಾತು ದಕ್ಷಿಣೇ ಪಾತು ಶಂಕರಃ ಪಶ್ಚಿಮೇ ಪಾತು ವಿಶ್ವೇಶೋ ನೀಲಕಂಠಸ್ತತೋತ್ತರೇ ಐಶಾನ್ಯಾಂ ಪಾತು ಮಾಂ ಶರ್ವೋ ಹ್ಯಾಗ್ನೇಯಾಂ ಪಾರ್ವತೀಪತಿಃ ನೈಋತ್ಯಾಂ ಪಾತು ಮಾಂ ರುದ್ರೋ ವಾಯುವ್ಯಾಂ ನೀಲಲೋಹಿತಃ ಊರ್ಧ್ವೇ ತ್ರಿಲೋಚನಃ ಪಾತು ಅಧರಾಯಾಂ ಮಹೇಶ್ವರಃ ಏತಾಭ್ಯೋ ದಶ ದಿಗ್ಭ್ಯಸ್ತು ಸರ್ವತಃ ಪಾತು ಶಂಕರಃ ಹರ ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭಕರ, ಕ್ಷೇಮಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಈಶ್ವರನ ದರ್ಶನದಿಂದ, ಈಶ್ವರನ ಕ್ಷೇತ್ರದ ಒಂದು ಸ್ಪರ್ಶದಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತೆ. ನಿಮಗೆ ಗೊತ್ತೇ ಇದೆ, 12 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳಿದೆ. ಹಾಗೂ ಪಂಚಭೂತಗಳು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸಂಗತಿ. ಈ ಪಂಚಭೂತಗಳು ನಮಗೆ ಕ್ಷೇತ್ರವಾಗಿ ಋಷಿಮುನಿಗಳು ವಿಂಗಡಣೆ ಮಾಡಿದ್ದಾರೆ. ಅದರಲ್ಲಿ ವಾಯುತತ್ವ, ಜಲತತ್ವ, ಅಗ್ನಿತತ್ವ, ಪೃಥ್ವಿ ತತ್ವ, ಆಕಾಶ ತತ್ವ, ಈ 5 ತತ್ವಗಳನ್ನು ಒಳಗೊಂಡಂತಹ ಪರಮೇಶ್ವರರ ಪ್ರತಿಷ್ಠಾಪನೆ ಅನ್ನುವಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿರ್ತಕ್ಕಂಥದ್ದು ಒಂದು ಸಂತೋಷದ ವಿಚಾರ. ಹಾಗಾಗಿ ನಿಮಗಿರುವಂಥ ಸಮಸ್ಯೆಗಳಿಗೆ ಈಶ್ವರನ ದರ್ಶನದಿಂದ ಪರಿಹಾರ ಅನ್ನುವಂಥದ್ದು ಖಂಡಿತ ಆಗುತ್ತೆ. ಯಾವ ರೀತಿಯಾಗಿ ಅನ್ನುವಂಥದ್ದನ್ನು ನಾವೀಗ ಈ ವಿಡಿಯೋಲಿ ನೋಡೋಣ. ಭಾಳ ಮುಖ್ಯವಾಗಿ ಈ ವಿಡಿಯೋ ಕೊನೆ ತನಕ ನೋಡಿ. ವೆರಿ ಇಂಪಾರ್ಟೆಂಟ್ ಮೆಸೇಜ್. ಜೀವನಕ್ಕೆ ತುಂಬ ಉಪಕರವಾದಂಥ, ಉಪಯೋಗ್ಯಕರವಾದಂಥ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಮೊದಲನೇದು, ಪಂಚಭೂತಗಳಲ್ಲಿ ವಾಯುತತ್ವ ಅಂದರೆ ವಾಯು ಅಂದರೆ ಗಾಳಿ. ಗಾಳಿ ಇಲ್ಲದೆ ನಾವು ಒಂದು ನಿಮಿಷನೂ ಬದುಕೋಕ್ಕಾಗಲ್ಲ. ಭೂಮಿಯಲ್ಲಿ, ಬ್ರಹ್ಮಾಂಡದಲ್ಲಿ ಗಾಳಿ ನಿಂತೋಯ್ತು ಅಂದರೆ ಅಷ್ಟು ಜನ ಒಮ್ಮೆಲೆ 1 ನಿಮಿಷಕ್ಕೆ ಸಾಯ್ತಾರೆ ಅಂತ ಅರ್ಥ. ಕೃತಕ ಗಾಳಿಯನ್ನು ತಯಾರು ಮಾಡಲಿಕ್ಕಾಗಲ್ಲ. ಎಷ್ಟೇ ಆಕ್ಸಿಜನ್ ಸಿಲಿಂಡರ್ ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ಗಂಟೆಗಳು ಕೂಡ ಯೂಸ್ ಮಾಡಲಿಕ್ಕಾಗಲ್ಲ ನಮಗೆ. ಹಾಗಾಗಿ ವಾಯುತತ್ವ ಅನ್ನುವಂಥದ್ದು ಬಹಳ ಮುಖ್ಯ. ಈ ವಾಯುತತ್ವ ನಮ್ಮ ಜೀವನದಲ್ಲಿ ಹೇಗೆ ಉಪಯೋಗಕರವಾಗಿರುತ್ತೆ? ವಾಯುಲಿಂಗ ಯಾವುದು ಅಂದರೆ ಶ್ರೀಕಾಳಹಸ್ತಿ. ಆಂಧ್ರದ ತಿರುಪತಿಯ ಸಮೀಪದಲ್ಲಿರ್ತಕ್ಕಂಥ ಶ್ರೀಕಾಳಹಸ್ತಿ, ಅಲ್ಲಿ ವಿಶೇಷವಾಗಿ ಇರುವಂಥದ್ದು ವಾಯುಲಿಂಗ. ಈ ವಾಯುಲಿಂಗ ಉಚ್ಛ್ವಾಸ ನಿಶ್ವಾಸ ಅಂದರೆ ಇದನ್ನು ಉಚ್ಛ್ವಾಸ ನಿಶ್ವಾಸ ಅಂತ ಹೇಳ್ತೀನಿ. ಏನಿದು ಅಂತಂದರೆ ಗಾಳಿಯನ್ನು ತಗೊಳ್ಳುವಂಥದ್ದು, ಗಾಳಿಯನ್ನು ಬಿಡುವಂಥದ್ದು. ನಿಮಗೇನಾದರೂ ಮೂಗಿನ ಸಮಸ್ಯೆ ಅಥವಾ ನಿಮಗೇನಾದರೂ ಹೃದಯದ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್, ಅಥವಾ ಥೈರಾಯ್ಡ್ ಗ್ರಂಥಿ ಸಮಸ್ಯೆ, ಮತ್ತು ಯಾವಾಗಲೂ ಗ್ಯಾಸ್ ರಿಲೀಸ್ ಆಗ್ತಾನೇ ಇರುತ್ತೆ ನಿಮ್ಮ ಬಾಡಿಯಲ್ಲಿ, ಈ ಥರದ ಸಮಸ್ಯೆಗಳು ಜಾಸ್ತಿ ಇರತಕ್ಕಂಥವ್ರು, ಹಾಗೂ ಸರ್ಪಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರು, ಭಯದ ಸಮಸ್ಯೆಗಳು, ಭಯ ಇರುತ್ತಲ್ಲ ಅಂತ ಭಯ ಸಮಸ್ಯೆಗಳಿರ್ತಕ್ಕಂಥವ್ರು, ಅಷ್ಟೂ ಜನ ನೀವು ಶ್ರೀಕಾಳಹಸ್ತೀಶ್ವರ ಸ್ವಾಮಿ ದರ್ಶನವನ್ನು ಮಾಡುವಂಥದ್ದು ಭಾಳ ಒಳ್ಳೆಯದು. ಅಲ್ಲಿ ವಾಯುಲಿಂಗ ಅಂತ ಯಾಕೆ ಹೇಳಿದೆ ಅಂದರೆ, ನೀವು ಗರ್ಭಗೃಹ ನೀವು ಹೋದಾಗ ನೋಡಿ, ಗರ್ಭಗೃಹದಲ್ಲಿ 5 ದೀಪಗಳು ಉರಿತಾ ಇರುತ್ತೆ. ಸರಿಯಾಗಿ ನೋಡಬೇಕು, ಗರ್ಭಗೃಹದಲ್ಲಿ 5 ದೀಪಗಳು ಉರಿತಾ ಇರುತ್ತೆ. ಆ ಗರ್ಭಗೃಹದಲ್ಲಿ ಒಂದು ಸಣ್ಣ ರಂಧ್ರನೂ ಇಲ್ಲ, ಒಂದು ಸಣ್ಣ ಹೋಲ್ ಕೂಡ ಇಲ್ಲ ಗರ್ಭಗೃಹದಲ್ಲಿ ಸ್ವಾಮಿ ಇರುವಂಥ ಲಿಂಗ. ಆದರೆ ಆ 5 ದೀಪಗಳಲ್ಲಿ 2ನೇ ದೀಪವನ್ನು ನೀವು ನೋಡಬೇಕು, ಈಗ ಆಡ್ತಾ ಇರುತ್ತೆ. ಯಾರು ಬಾಯಲ್ಲಿ ಗಾಳಿ ಹಾಕಲ್ಲ ಅಥವಾ ಏನೋ ಪಂಪ್ ಮಾಡಲ್ಲ, ಏನೂ ಆಗಲ್ಲ. 5 ದೀಪಗಳು ಉರಿತಾ ಇರುತ್ತೆ. ಅದರಲ್ಲಿ ಒಂದು ದೀಪಲ್ಲಿ 2ನೇ ದೀಪ ಇದೆಯಲ್ಲ, ಆ 2ನೇ ದೀಪ ಈಗ ಆಡ್ತಾ ಇರುತ್ತೆ. ಕಾರಣ, ಸ್ವಾಮಿಯಲ್ಲಿ ಉಚ್ಛ್ವಾಸ ನಿಶ್ವಾಸ ತಗೋತಾ ಇರ್ತಾರೆ, ಗಾಳಿ ತೊಗೊಂಡು ಗಾಳಿ ಬಿಡ್ತಾ ಇರ್ತಾರೆ ಸ್ವಾಮಿಯಲ್ಲಿ. ಆ ಗಾಳಿ ತೊಗೊಳೋ ಟೈಮಲ್ಲಿ ಏನಿರಲ್ಲ, ಗಾಳಿ ಬಿಡೋ ಟೈಮಲ್ಲಿ ಆ ದೀಪ ಹಿಂಗೆ ಆಡುತ್ತೆ. ಕಾರಣ
ಆ ವಾಯು ಪ್ರಸಾರ ಆಗುತ್ತೆ. ಅದನ್ನು ನೀವು ವೀಕ್ಷಣೆ ಮಾಡ್ಬೋದು. ಶ್ರೀಕಾಳಹಸ್ತಿಗೆ ಹೋದವರೆಲ್ಲರೂ ಕೂಡ ಆ ಪರಮಾತ್ಮನ ದರ್ಶನವನ್ನು ಮಾಡಿ ಆ ಎರಡನೇ ಜ್ಯೋತಿಯನ್ನು ದರ್ಶನ ಮಾಡಿ. ಇದು ವಾಯುತತ್ವದ ವಾಯುಲಿಂಗ. ಎರಡನೇದು ಜಲತತ್ವ. ಜಲತತ್ವ ಅನ್ನುವಂಥದ್ದು ಜಂಬುಕೇಶ್ವರ ಲಿಂಗ ಅಂತ ಹೇಳ್ತೀವಿ. ಶ್ರೀರಂಗಂ ಇದೆಯಲ್ಲ ನಿಮಗೆ, ತಿರುಚಿ ಶ್ರೀರಂಗಮ್, ಅಲ್ಲಿಂದ ತುಂಬ ಹತ್ತಿರದಲ್ಲಿದೆ ಜಂಬುಕೇಶ್ವರ. ಅಲ್ಲಿ ನೋಡ್ಬೋದು ನೀವು 24 ಗಂಟೆಗಳು ಕೂಡ ಈಶ್ವರನ ಲಿಂಗದಿಂದ ನೀರು ಬಿಡುಗಡೆ ಆಗ್ತಾ ಇರುತ್ತೆ. ಸಣ್ಣ ಪ್ರಮಾಣದ ನೀರು ಬಿಡುಗಡೆ ಆಗ್ತಾ ಇರುತ್ತೆ. ಕಾಣಿಸಲ್ಲ, ಗೊತ್ತಾಗಲ್ಲ, ಎಲ್ಲೂ ಪೈಪ್ ಇಲ್ಲ, ಎಲ್ಲೂ ಏನೂ ಇಲ್ಲ. ಅಂದರೆ ಶಿವಲಿಂಗದಿಂದ ಒಂದು ಸಣ್ಣ ಪ್ರಮಾಣದ ನೀರು ಬರ್ತಾ ಇರುತ್ತೆ. ನಿಮಗೆ ಅಲ್ಲಿ ಅರ್ಚಕರು ತೋರಿಸ್ತಾರೆ. ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ, ದೇವ್ರಿಗೆ ಓದಿಸೋ ಪಂಚೆ ಅಥವಾ ಯಾವುದಾದ್ರೂ ಒಂದು ಟವಲು, ಈ ಥರದ್ದನ್ನು ದೇವ್ರ ಮೇಲೆ ಲಿಂಗದ ಮೇಲೆ ಹಿಂಗೆ ಅಂತ ಇದ್ದರೆ ಈಗ ಹಾಕ್ಬಿಟ್ರೆ ಒಂದು 5 ನಿಮಿಷಕ್ಕೆ ಎಲ್ಲ ಒದ್ದೆ ಆಗಿಬಿಡುತ್ತೆ. ಆ ನೀರನ್ನು ತೊಗೊಂಡು ಹಿಂಗೆ ಹಿಂಡು ತೋರಿಸ್ತಾರೆ, ನೀರು ಬೀಳುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಲಿಂಗ ಅದು ಜಂಬೂ ಲಿಂಗ ಅಂತ ಹೇಳ್ತೀವಿ. ಯಾರ್ಯಾರಿಗೆ ಸಮಸ್ಯೆಗಳಿರುತ್ತೆ, ಯಾವ ಥರದ್ದು, ಈ ಕೋಲ್ಡ್ ಪ್ರಾಬ್ಲಮ್ ಆಗೋದು, ಲಂಗ್ಸ್ ಪ್ರಾಬ್ಲಮ್ ಆಗೋದು, ಅಥವಾ ಶೀತದಿಂದ ಸಿಕ್ಕಾಪಟ್ಟೆ ದುಃಖವನ್ನು ಹೊಂದುತ್ತಾ ಇದ್ದೀರಿ ಅಂದರೆ ಅಲ್ಲೋಗಿ ಅದನ್ನು ಸಮರ್ಪಣೆ, ನಿಮ್ಮ ರೋಗವನ್ನು ಸಮರ್ಪಣೆ ಮಾಡಿ ಬರುವಂಥ, ಬಾ ಭಗವಂತ ನನ್ನ ಈ ರೋಗಗಳೆಲ್ಲ ದೂರ ಮಾಡಪ್ಪ ಅಂತ ಸಮರ್ಪಣೆ ಮಾಡಿ ಬರುವಂಥದ್ದು ಜಂಬುಲಿಂಗ, ಜಂಬುಕೇಶ್ವರ ಅಂತ ಹೇಳ್ತೀವಿ. ಇದು ಜಲಲಿಂಗ, ಜಲತತ್ವ ಎರಡನೇ ತತ್ವ. ಮೂರನೇದು ಅಗ್ನಿಲಿಂಗ ಅಂಥೇಳಿ. ನಿಮಗೆಲ್ಲ ಗೊತ್ತಿದೆ ಅಗ್ನಿಲಿಂಗ ಯಾವುದು ಅಂದರೆ ತಿರುವಣ್ಣಾಮಲೈ. ಅರುಣಾಚಲೇಶ್ವರ ಸ್ವಾಮಿಯ ಶುಭ ದರ್ಶನ, ಗಿರಿವಲ ಪ್ರದಕ್ಷಿಣ, ಅದು ಅಗ್ನಿ ತತ್ವ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ನೀವು ಅದನ್ನು ಹೋಗಿ ಬಂದಿದ್ದರೆ ನಿಮಗೆ ಅನುಭವ ಬಂದಿರುತ್ತೆ. ಸ್ವಾಮಿಯ ಗರ್ಭಗೃಹಕ್ಕೆ ಇನ್ನೇನು ಹತ್ತಿರ ಹೋಗ್ತಾ ಇದ್ದಂಗೆ ಹೀಟ್ ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಟೆ ಬಿಸಿ ಆಗುತ್ತೆ. ನೋಡ್ಬೋದು ನೀವು, ಕಿವಿ ಕಾಲು ಮೈ ಎಲ್ಲ ಬಿಸಿ ಆಗುತ್ತೆ, ಸೆಕೆ ನೀರು ಸೋರ್ತಾ ಇರುತ್ತೆ. ಯಾಕೆಂದರೆ ಆ ಅಗ್ನಿಯ ಸ್ಥಾನದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಅಗ್ನಿಲಿಂಗ ಅಂತ ಹೇಳ್ತೀವಿ. ಸುಮಾರು ಜನಕ್ಕೆ ಆರ್ಗನ್ ಫೈಲ್ಯೂರ್ಸ್ ಆಗ್ತಾ ಇರುತ್ತೆ, ದೊಡ್ಡ ದೊಡ್ಡ ಆರ್ಗನ್ ಫೈಲ್ಯೂರ್ಸ್ ಅಂದರೆ ಕಿಡ್ನಿ, ಲಿವರು ಡ್ಯಾಮೇಜ್ ಆಗ್ತಾ ಇರುವಂಥದ್ದು, ಹಾರ್ಟ್ ಡ್ಯಾಮೇಜ್, ಈ ಥರದ್ದು ಆರ್ಗನ್ಸ್ ಇಶ್ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ಯಾವಾಗಲೂ ಕೂಡ ದೇಹದಲ್ಲಿ ದುರ್ಗಂಧ ಬರ್ತಾ ಇರುತ್ತೆ, ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಆಮೇಲೆ ದೇಹ ದಪ್ಪನೇ ಆಗಲ್ಲ, ಎಷ್ಟೋ ಜನಕ್ಕೆ ತುಂಬ ಸಣ್ಣ ಇರ್ತಾರೆ, ಶಿಥಿಲವಾಗ್ತಾ ಇರುತ್ತೆ ದೇಹ. ಅಂಥವರು ಗಿರಿವಲ ಪ್ರದಕ್ಷಿಣೆ ಮಾಡಿ ಅರುಣಾಚಲೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು 10 ನಿಮಿಷ ಗರ್ಭಗೃಹದ ಸಮೀಪದಲ್ಲಿ, ಅಂದರೆ ನೀವು ಕುತ್ಕೊಂಡು ಅಲ್ಲಿ ಜ್ಯೋತಿ ಸ್ವರೂಪ ನೀವು ನೋಡ್ಬೋದು. ಅಂದರೆ ಬೆಂಕಿ ಉರಿತಾ ಇದ್ದಾಗ ಬೆಂಕಿಯನ್ನು ನೋಡಿದ್ರೆ ನಿಮ್ಗೆ ಯಾವ ಥರ ಆಗುತ್ತೆ, ಹಾಗೆ ಅದು ಉರಿಯೋ ಬೆಂಕಿ ರೀತಿಯಾಗಿ. ಆದರೆ ನಿಮಗೆ ಕಣ್ಣು ಕಾಣೋದು ಲಿಂಗ, ಆದರೆ ಉರಿಯೋ ಬೆಂಕಿಗೆ ಎಷ್ಟು ಬಲ ಇರುತ್ತೆ, ಉರಿಯೋ ಬೆಂಕಿಗೆ ಎಷ್ಟು ಪವರ್ ಇರುತ್ತೋ ಆ ಥರ ಪವರನ್ನು ನೀವು ಗರ್ಭಗೃಹದಲ್ಲಿ ಕಾಣ್ಬೋದು. ಇದು ವಿಶೇಷವಾಗಿ ಅಗ್ನಿಲಿಂಗದ ಮಹತ್ವ. ನಾಲ್ಕನೇದು ಪೃಥ್ವಿಲಿಂಗ. ಪೃಥ್ವಿ ಅಂತಂದ್ರೆ ಏನು? ಭೂಮಿ. ಪೃಥ್ವಿ ಸುಬರ್ಚಾ ಯುವತಿ ಸಜೋಷಾಹ, ಭೂಮಿಯನ್ನು ನಾವು ಪೃಥ್ವಿ ಅಂತ ಕರಿತೀವಿ. ಕಾಂಚೀಪುರಮಲ್ಲಿರ್ತಕ್ಕಂಥ ತಿರು ಏಕಾಂಬರೇಶ್ವರ ಸ್ವಾಮಿಯ ಒಂದು ದರ್ಶನವೇ ಪೃಥ್ವಿ ದರ್ಶನ. ಅಂದರೆ ಇಡೀ ಭೂಭಾಗದ ಪೃಥ್ವಿಯ ಶಕ್ತಿ ಎಲ್ಲಿದೆ ಅಂತಂದರೆ ಅದು ಕಾಂಚೀಪುರಮಲ್ಲಿರ್ತಕ್ಕಂಥ ಏಕಾಂಬರೇಶ್ವರ ಸ್ವಾಮಿಯ ಗರ್ಭಗೃಹದಲ್ಲಿ ಇದೆ. ಇದರ ದೊಡ್ಡ ಕಥೆನೇ ಬಿಡಿ. ಅಲ್ಲಿರೋದು ನಿಮಗೇನು ಕೃಷ್ಣ ಶಿಲೆನೋ, ಬಳಪುರ ಶಿಲೆನೋ, ಮಾರ್ಬಲ್ ಶಿಲೆನೋ ಅದೆಲ್ಲ ಏನೋ ಅಲ್ಲ. ಅಲ್ಲಿರೋದು ಮಣ್ಣಿನ ಶಿಲೆ, ಮರಳಿನ ಶಿಲೆ ಅಂತ ಹೇಳ್ತೀವಿ. ಅದು ಮಣ್ಣಿನ ಲಿಂಗ, ಸೈಕತ ಲಿಂಗ ಅಂತ ಅದಕ್ಕೆ ಹೆಸರು. ಅಲ್ಲಿ ಅಭಿಷೇಕ ಇರಲ್ಲ, ಅಭಿಷೇಕ ಮಾಡಿದ್ರೆ ಲಿಂಗ ಕರಗೋಗುತ್ತೆ, ಅಭಿಷೇಕ ಮಾಡೋಂಗಿಲ್ಲ. ಅಲ್ಲೇನಿದ್ರೂ ಕೂಡ ಒಂದು ವಿಶೇಷವಾದ ಎಣ್ಣೆಯಲ್ಲಿ ಸ್ವಾಮಿಗೆ ಸ್ನಾನ ಮಾಡಿಸ್ತಾರೆ. ಆ ಎಣ್ಣೆ ತಯಾರು ಮಾಡಿ ಅದಕ್ಕೆ ಅಂತ ಕೆಲವೊಂದು ಮೂಲಿಕೆಗಳಿಂದ ತಯಾರು ಮಾಡಿ ಆ ಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ. ಅದು ಸೈಕತ ಲಿಂಗ, ಕಾಂಚೀಪುರಮಲ್ಲಿ ಇರತಕ್ಕಂಥ ಏಕಾಂಬರೇಶ್ವರ ಸ್ವಾಮಿ. ಆಮೇಲೆ ಇಲ್ಲಿಗೆ ನಿಮಗೇನಾದರೂ ಕಾಲ ಸಮಸ್ಯೆಗಳು, ಆಮೇಲೆ ಕಾಲಿನ ಪಾದದ ಪ್ರಾಬ್ಲಮ್ಸು, ಅಥವಾ ದೇಹದಲ್ಲಿ ನಿಶ್ಶಕ್ತಿ, ಹಾಗೆ ನಿಮ್ಮ ಭೂಮಿಯ ವ್ಯಾಜ್ಯಗಳು ಜಾಸ್ತಿ ಇತ್ತು, ಭೂ ವ್ಯವಹಾರಗಳು ನಿಮಗೆ ಮುಗೀತಾ ಇಲ್ಲ, ಇಂಥವರು ಎಲ್ಲರೂ ನೀವು ಅಲ್ಲಿ ಹೋಗಿ ಆ ಸ್ವಾಮಿಯ ದರ್ಶನ ಮಾಡಿ ಬರೋದ್ರಿಂದ ಏಕಾಂಬರೇಶ್ವರ ಸ್ವಾಮಿ ಅನುಗ್ರಹ. ಅಲ್ಲಿ ಯಾಕೆ ಗೊತ್ತಾ ಏಕಾಂಬರೇಶ್ವರ ಸ್ವಾಮಿಗೆ ಏಕಾಂಬರ ಅಂತ ಹೆಸರಿಟ್ಟಿರೋದು? ನಿಮಗೆ ಗೊತ್ತಿರಲಿ, ಕಾಮಾಕ್ಷಿ ಸಮೇತ ಏಕಾಂಬರೇಶ್ವರ ಸ್ವಾಮಿ ಅಂತ ಆ ಈಶ್ವರ ಪಾರ್ವತಿಯ ಒಂದು ಹೆಸರು. ಕಾಮಾಕ್ಷಿ ಸನ್ನಿಧಾನ ತುಂಬ ದೂರದಲ್ಲಿದೆ, ಏಕಾಂಬರೇಶ್ವರ ಸನ್ನಿಧಾನ ತುಂಬ ದೂರದಲ್ಲಿದೆ. ಕಿಲೋಮೀಟ್ರ್, ಒಂದು 3-4 ಕಿಲೋಮೀಟ್ರ್ ದೂರ ಇದೆ. ನೀವೆಲ್ಲಾದರೂ ಈಶ್ವರನ ದೇವಸ್ಥಾನ ನೋಡಿ, ಈಗ ಲಿಂಗದ ಸ್ವಲ್ಪ ಪಕ್ಕದಲ್ಲಿ ಇನ್ನೊಂದು ಗರ್ಭಗೃಹನೋ ಅಥವಾ ಪಕ್ಕದಲ್ಲೋ ಅಮ್ಮನವ್ರು ಕಾಣ್ತಾರೆ. ಇಲ್ಲಿ ದೂರ ಇರೋದಕ್ಕೆ ಸ್ವಾಮಿ ಏಕಾಂತವಾಗಿರೋದ್ರಿಂದ ಏಕಾಂಬರೇಶ್ವರ ಸ್ವಾಮಿ.
ಆ ಸೈಕತ ಲಿಂಗದ್ದು ಸಿಕ್ಕಾಪಟ್ಟೆ ಕತೆ, ದೊಡ್ಡ ಕತೆ ಇದೆ. ದೊಡ್ಡ ಪ್ರವಾಹ ಬರುತ್ತೆ, ಗಂಗಾ ಪ್ರವಾಹ. ಕಾತ್ಯಾಯಿನಿ ಭೂಮಿಗೆ ಬಂದಾಗ ಜಪ ಮಾಡ್ತಾ ಇದ್ದಾಗ ಆ ನೀರಿನ ಪ್ರಭಾವದಲ್ಲಿ ಸ್ವಾಮಿ ಒಡೆದು ಹೋಗಬಾರ್ದು, ಲಿಂಗ ಹೋಗಬಾರ್ದು ಅಂತ ಹೇಳಿ ಆ ಕಾತ್ಯಾಯಿನಿ ತಬ್ಬಿ ಹಿಡ್ಕೊಂಡಾಗ ಆ ಲಿಂಗ ಅಲ್ಲೇ ಇರುತ್ತೆ. ಆ ಪ್ರವಾಹದಲ್ಲಿ ಬಂದಂಥ ಮರಳು ಮಣ್ಣು ಎಲ್ಲ ಸೇರಿಕೊಂಡು ಆ ಲಿಂಗನ ಭದ್ರ ಮಾಡುತ್ತೆ. ಆವಾಗ ಪರಮೇಶ್ವರ ಭೂಮಿಗೆ ಬಂದು ಕಾತ್ಯಾಯಿನನ ವಿವಾಹ ಆಗುವಂಥದ್ದು. ದೊಡ್ಡ ಕಥೆ ಇದೆ ಬಿಡಿ. ಬಟ್ ಅಲ್ಲಿ ಹೋಗೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ಪಂಚಮ, ಐದನೇದು ಆಕಾಶ ತತ್ವ. ಆಕಾಶ ಅಂತಂದರೆ ನಾವು ತಲೆ ಎತ್ತಿ ಮೇಲೆ ನೋಡಿದಾಗ ನಮ್ಗೆ ಆಕಾಶ ಕಾಣುತ್ತೆ. ಈ ಭೂಮಿಗೆ ಆಕಾಶ ಕಾಣೋದು ಸ್ವಲ್ಪ ಚಿಕ್ಕದೆ, ಬ್ರಹ್ಮಾಂಡಕ್ಕೆ ಆಕಾಶ ಇದೆ ಆಯಿತಾ. ಬರೀ ಭೂಮಿಗೆಲ್ಲ, ಎಲ್ಲ ಗ್ರಹಗಳಿಗೂ ಎಲ್ಲ ನಕ್ಷತ್ರಗಳಿಗೂ ಆಕಾಶ ಇದೆ. ಆಕಾಶ ತತ್ವ ಯಾವುದು ಅಂತಂದರೆ ನಿಮಗೆ ಗೊತ್ತೇ ಇದೆ, ಚಿತ್ ಪ್ಲಸ್ ಅಂಬರ, ಚಿದಂಬರ. ಚಿದಂಬರ ಕ್ಷೇತ್ರ ನಟರಾಜಸ್ವಾಮಿ, ಅದು ನಿರ್ಗುಣ ಆಕಾರ. ಅಂದರೆ ನಟರಾಜಸ್ವಾಮಿ ಕಾಣ್ತಾರೆ, ನಾಟ್ಯದ ಭಂಗಿಯಲ್ಲಿ ಕಾಣ್ತಾರೆ, ಅಲ್ಲಿ ಶಿವಲಿಂಗನ ಪೂಜೆ ಎಲ್ಲ ಆಗುತ್ತೆ. ಆದರೆ ನೀವಲ್ಲಿ ನೋಡ್ಬೋದು, ಒಂದು ತೆರೆ ಹಾಕಿರುವಂತಹ ಒಂದು ಖಾಲಿ ಗರ್ಭಗೃಹ ಇರುತ್ತೆ. ಅಲ್ಲಿ ನಿಮಗೆ ಲಿಂಗ ಕಾಣೋದಿಲ್ಲ. ಒಮ್ಮೆ ಅದನ್ನು ತೆಗೆದಾಗ ಈ ಸ್ವಲ್ಪ ದಾರಗಳನ್ನು ಬಿಟ್ಟು ಹೂವನ್ನು ಈ ಥರ ಪ್ರದಕ್ಷಿಣೆ ರೂಪದಲ್ಲಿ ಹಾಕಿರ್ತಾರೆ. ಲಿಂಗನೇ ಇರಲ್ಲ ಅಲ್ಲಿ. ಬಟ್ ನಮ್ಮ ಕಣ್ಣಿಗೆ ಲಿಂಗ ಕಾಣಲ್ಲ. ಮನೋನಿಗ್ರಹವನ್ನು ಪಡ್ಕೊಂಡಿರ್ತಕ್ಕಂಥ ಋಷಿಮುನಿಗಳು, ದೊಡ್ಡ ದೊಡ್ಡ ಶಕ್ತಿವಂತರಿಗೆ ಆ ಲಿಂಗ ಕಾಣುತ್ತೆ. ಆಕಾಶಲಿಂಗ ಅಂದರೆ ಅದು ತೇಲ್ತಾ ಇರುತ್ತೆ, ಭೂಮಿಯಲ್ಲಿ ಇರಲ್ಲ, ತೇಲ್ತಾ ಇರುತ್ತೆ. ಹಾಗಾಗಿ ಆ ರೀತಿಯಾದಂಥ ಕಲ್ಪನೆಯಲ್ಲಿ ಆ ಹೂವನ್ನು ಅಲ್ಲಿ ಹಾಕ್ತಾರೆ. ಅದು ಬಹಳ ವಿಶೇಷ. ನೀವು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲ ಸಲನೂ ದರ್ಶನ ಇರಲ್ಲ, ಕೆಲವೊಮ್ಮೆ ಮಾತ್ರ ತೆಗಿತಾರೆ, ಪೂಜೆ ಮಾಡ್ತಾರೆ, ಕ್ಲೋಸ್ ಮಾಡ್ತಾರೆ. ನಿರ್ಗುಣ ಆಕಾರ ಅಂದರೆ ಆಕಾರ ಕಾಣಲ್ಲ, ನಿರ್ಗುಣ. ಸಗುಣ, ನಿರ್ಗುಣ. ಸಗುಣ ಅಂದರೆ ಕಾಣುವಂಥದ್ದು, ನಿರ್ಗುಣ ಅಂದರೆ ಕಾಣದೇ ಇರತಕ್ಕಂಥದ್ದು. ಕಾಣದೇ ಇರತಕ್ಕಂಥ ಆಕಾಶಲಿಂಗ ಅಂದರೆ ಭೂಮಿಗೆ ಸ್ಪರ್ಶ ಇಲ್ಲದೆ ಇರತಕ್ಕಂಥ ಲಿಂಗ, ಅದು ನಮ್ಮ ಕಣ್ಣಿಗೆ ಕಾಣಲ್ಲ. ಶೂನ್ಯಲಿಂಗ ಅಂತ ಕೂಡ ಅದಕ್ಕೆ ಕರೀತಾರೆ. ಮನೋನೇತ್ರದಲ್ಲಿ ಅಂದರೆ ನಮ್ಮ ಕಣ್ಣಿಗೆಲ್ಲ ಕಾಣ್ತಾರ ಕಣ್ಣು, ಅದರಲ್ಲೆಲ್ಲ ಮನೋನೇತ್ರ ಅಂತ ಹೇಳ್ತೀವಿ. ಮನಸ್ಸಿನಿಂದ ಭಕ್ತಿಪ್ರದವಾಗಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನೋಡುವಂತಹ ಸಿದ್ಧಿನೇತ್ರಗಳಲ್ಲಿ ನಮಗೆ ಅದು ಕಾಣುತ್ತೆ. ಸ್ವಾಮಿ ದರ್ಶನ. ಹಾಗಾಗಿ ಅಲ್ಲಿ ಖಾಲಿಯಾಗಿರ್ತಕ್ಕಂಥ ಆಲಯ ನಿಮಗೆ ಕಾಣುವಂಥದ್ದು. ಇದು ಆಕಾಶ ತತ್ವ. ಆಕಾಶ ತತ್ವಕ್ಕೆ ನಮಗಿರ್ತಕ್ಕಂಥ ಜೀವನದಲ್ಲಿ ಒಮ್ಮೆ ನಟರಾಜಸ್ವಾಮಿಯ ದರ್ಶನ ಮಾಡಬೇಕು. ಅದಕ್ಕೆ ಅದನ್ನು ಚಿದಂಬರ ರಹಸ್ಯ ಅಂತ ಕೂಡ ಹೇಳ್ತಾರೆ. ಚಿದಂಬರ ರಹಸ್ಯ ದೊಡ್ಡ ರಹಸ್ಯ, ಅದು ಭೇದಿಸೋಕ್ಕಾಗೋದಿಲ್ಲ. ಆಲಯ ನೋಡಿದ್ರೆ ನಿಮಗೆ ಭಯ ಆಗುತ್ತೆ. ಭಯ ಅಂತಂದರೆ ಆ ಥರದ ಶಿಲ್ಪಕಲೆ, ಆಶ್ಚರ್ಯವಾದಂಥ ವಿಚಾರ, ಗೋಪುರಗಳು, ಅಬ್ಬಬ್ಬ, ಅದ್ಭುತ, ಮಹಾದ್ಭುತ ಚಿದಂಬರ ಕ್ಷೇತ್ರ. ಹಾಗಾಗಿ ನಿಮಗೆ ಯಾವುದೇ ಸಮಸ್ಯೆ, ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಿರ್ಗುಣ ಸಮಸ್ಯೆ ಅನ್ನುವಂಥದ್ದೇ ಭಾಳ ಮುಖ್ಯ. ಭಗವಂತನನ್ನು ನಾವು ಸಾಕಾರ ರೂಪದಲ್ಲಿ ನೋಡಿ ಪೂಜೆ ಮಾಡ್ತೀವಿ. ನಿರಾಕಾರದ ರೂಪದಲ್ಲಿ ಪೂಜೆ ಮಾಡೋ ಸ್ಟೇಜಿಗೆ ಬಂದರೆ ನಮಗೆ ಏನೂ ಅವಶ್ಯಕತೆ ಇಲ್ಲ. ಹಾಲು, ಹಣ್ಣು, ದೇವರ ನೈವೇದ್ಯ, ಪೂಜೆ, ಆರತಿ ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ. ನಿರ್ಗುಣ ಅಂತಂದರೆ ಮಾನಸಿಕ ಪೂಜೆ, ಮನೋಪೂಜೆ ಅಂತ ಹೇಳ್ತೀವಿ. ಭಗವಂತನನ್ನು ಕಣ್ಣು ಮುಚ್ಚಿಕೊಂಡು ನಾವು ಯಜ್ಞವನ್ನು, ಪೂಜೆಯನ್ನು ಮಾಡಿದಷ್ಟು ಫಲ. ಆ ನಿರ್ಗುಣಕ್ಕೆ ಬರಬೇಕಂದ್ರೆ ಭಾಳ ಕಷ್ಟ, ದೊಡ್ಡ ಸಿದ್ಧಿ ಸಾಧನೆ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಮಾಡುವಂಥ ಸಿದ್ಧಿ ಸಾಧನೆ ಎಲ್ಲವನ್ನ ಕೂಡ ಆ ಭಗವಂತ ನಿರ್ಗುಣದಲ್ಲೇ ತಗೊತಾನೆ. ಅಂತಿಮವಾಗಿ ನಾವು ಹೋಗಿ ಸೇರೋದು ನಿರ್ಗುಣಕ್ಕೆ. ಸತ್ತ ಮೇಲೆ ನಾವು ಯಾರಿಗೂ ಕಾಣೋದಿಲ್ಲ. ಒಂದು ಅಗ್ನಿ ಸ್ಪರ್ಶ ಆಗೋಗುತ್ತೆ, ಅಂದರೆ ಭೂ ಸ್ಪರ್ಶ ಆಗೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಚಿದಂಬರ ಕ್ಷೇತ್ರ ದರ್ಶನ ಮಾಡಬೇಕು, ಆ ಸ್ವಾಮಿಯನ್ನು ದರ್ಶನ ಮಾಡಬೇಕು. ಯಾವುದೇ ರೋಗದ ಸಮಸ್ಯೆ ಇರಲಿ, ಯಾವುದೇ ಬಾಧೆಗಳಿರಲಿ, ಆ ಭಗವಂತನನ್ನು ದರ್ಶನ ಮಾಡೋದ್ರಿಂದ ಭಾಳ ಒಳ್ಳೆಯದು. ಇದು ಬಹಳ ಉತ್ತಮವಾದ ಮಾಹಿತಿ. 5 ತತ್ವದ ಮಾಹಿತಿ. ಒಂದು ವಾಯುತತ್ವ, ಇನ್ನೊಂದು ಜಲತತ್ವ, ಇನ್ನೊಂದು ಅಗ್ನಿ ತತ್ವ, ಇನ್ನೊಂದು ಪೃಥ್ವಿ ತತ್ವ, ಇನ್ನೊಂದು ಆಕಾಶ ತತ್ವ. ಈ ಪಂಚಲಿಂಗಗಳು, ಪಂಚಭೂತಗಳು ನಮಗೆ ಸೇರ್ಪಡೆಯಾಗಿರ್ತಕ್ಕಂಥ ಜಾಗಗಳು. ಅದರ ಇತಿಹಾಸಗಳು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಾನು ಸ್ವಲ್ಪ ಪ್ರಮಾಣ ತಿಳ್ಕೊಂಡಿದ್ದೀನಿ, ಅದನ್ನು ನಿಮ್ಗೆ ಹೇಳಬೇಕು ಅನಿಸ್ತು ಹೇಳಿದೆ. ತುಂಬ ತಿಳ್ಕೊಂಡಂಥವ್ರು ಸುಮಾರು ಜನ ಇದ್ದಾರೆ. ಹಾಗಾಗಿ ನೀವು ಅದರ ಇತಿಹಾಸ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಿಮಗೆ ಸಮಯ ಸಿಕ್ಕಾಗ ಹೆಂಡತಿ ಮಕ್ಕಳನ್ನು ನೀವು ಕ್ಷೇತ್ರಗಳಿಗೆ ಕರ್ಕೊಂಡೋಗಿ, ಟೂರ್ಗೂ ಕರ್ಕೊಂಡೋಗಿ, ಪಾರ್ಕ್ಗೂ ಕರ್ಕೊಂಡೋಗಿ, ಸಿನಿಮಾಗೂ ಕರ್ಕೊಂಡೋಗಿ, ಸಮಯ ಸಿಕ್ಕಾಗ ಈ ಥರ ಪಂಚಲಿಂಗಗಳ ದರ್ಶನ ಮಾಡಿಸಿ. ಅದರಿಂದ ಮಕ್ಕಳಿಗೂ ತುಂಬ ಒಳ್ಳೆಯದು, ನಿಮಗೂ ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.